ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ತಮಿಳ್ ಪಾಪಡಿಗಿರ್ದೆ ಮೈಕ್ ಕೊಡಪ್ಪ ಅವ್ರದ್ರ ಮುನ್ನಾಲವಾ ಹೆಂಗ್ ಮಾಡ್ಕರ ದೈವಾನಿ ಮುನ್ನಾಲವಾ கிட்டோ முன்னால் வந்துடும் சிஸ்ட் பக்கம் ஒன்றுமா கர்த்தாவே, காலையில் என் சத்தத்தை கேட்டவர்களே, காலையிலே உமக்கு நேராக வந்து ஆயத்தமாய் காத்திருப்பேன். படிமா 3வது வசனம். காலையிலே என் சத்தத்தை கேட்டருளும். மாலையிலே உமக்கு நேராக வந்து ஆயத்தமாய் காத்திருப்பேன். அல்லேலூயா. ಇಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಕರ್ತನೆ ಉದಯ ಕಾಲದಲ್ಲಿ அதிகாலையில் உன் பாதத்தில் நான் காத்திருப்பேன். ಉದಯ ಕಾಲದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಕಾಯ್ತಾ ಇರ್ತೇನೆ. ಯಾಕಂದರೆ ನಿನ್ನ ಸ್ವರ ನನಗೆ ಕೇಳಿಸಲಿ, உம்முடைய சத்தத்தை நான் கேட்கணும், உம்முடைய சத்தம் எனக்கு உண்டாகணும். அப்பா என்னோடு பேசுங்கன்னு சொல்லி சங்கீதக்காரன் இங்கே வார்த்தை பேசுகிறத பார்க்குறோம். ಕೀರ್ತನೆಗಾರನು ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡ್ತೇನೆ. ನಾವು ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡಿ ಆಮೇನಂತ ಮುಗಿಸ್ಬಿಡ್ತೀವಿ. ಪ್ರಾರ್ಥನೆ ಮಾಡಿ ಸ್ವಲ್ಪ ಸಮಯ ದೇವರಿಗೆ ಸಮಯ ಕೊಟ್ಟು ಅವ್ರೇನಾದರೂ ಮಾತಾಡ್ತಾರಪ್ಪ, ಏನಾದರೂ ತಿಳಿಸ್ತೇನಪ್ಪ, ನನ್ನೊಟ್ಟಿಗೆ ಮಾತನಾಡ್ತೀಯಪ್ಪ ಅಂತೇಳಿ ಅವ್ರಿಗೆ ಮಾತಾಡೋಕ್ಕೆ ಸಮಯ ಕೊಡಬೇಕು. ನಾವೇನು ಮಾಡ್ತೀವಿ, ನಾವೇ ಪ್ರಾರ್ಥನೆ ಮಾಡಿ ಆಮೇನಂತ ಎದ್ದು ಬರ್ತಾ ಇರ್ತೀವಿ. நாமளே ஜெபம் பண்ணிடுவோம். ஆண்டவருடைய நமக்கு பதில் கொடுக்குறாரா இல்லையா, ஏதாவது பேசுகிறாரான்ட்டு கூட எதிர்பார்க்க மாட்டோம். ஆமையை சொல்லிவிட்டு அவசரமாக ஏஞ்சி போயிடுவோம். இப்போ ஆண்டவர் நமக்கு சொல்ல வேண்டிய விஷயம் நமக்கு தெரியாததுனால இன்றைக்கு ಅನೇಕ ಆಶೀರ್ವಾದಗಳನ್ನ ನಾವು ಕಳ್ಕೊಳ್ತಾ ಇದ್ದೇವೆ. ಯಾಕಂದರೆ ನಮ್ಮ ದೇವರು ಮಾತನಾಡುವಂಥವ್ರು, ಆತನು ಮಾತನಾಡುವ ದೇವರು. ಅಲ್ಲೆಲ್ಲೂಯ್ಯ. ಆತನು ಮಾತಾಡಲಿಕ್ಕೆ ಸರ್ವಶಕ್ತನಾಗಿದ್ದಾರೆ. ಅವ್ರು ಮಾತಾಡೋಕ್ಕೆ ನಾವು ಸಮಯ ಕೊಡಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು எதிர் நோடுத்தேன். அந்த பதில் எதிர்பார்க்குறேன். இன்றைக்கி என்ன ஆசீர்வாதம் கொடுக்குற, என்ன ವಾಕ್ಯದತ್ತம் கொடுக்குற, எந்த ವಚನத்தின் ಮೂಲಕ, ಯಾವ ವಾಕ್ಯದ ಮೂಲಕ ನಮ್ಮ ಒಟ್ಟಿಗೆ ಮಾತನಾಡ್ತಿ, ಏನು ವಾಗ್ದಾನ ನಮಗೆ ಕೊಡ್ತಿ ಅಂತೇಳಿ ಅಲ್ಲೆಲ್ಲೂಯ್ಯ ನಾವು ಎದುರು ನೋಡುವರಾಗಿರ್ಬೇಕಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ್ಯ. ಅದರಿಂದ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಿದಾಗ ಸದುತ್ತರವನ್ನು, ಅಪ್ಪ ನಾವು ಕೆಲವು ಸಲ ಪ್ರಾರ್ಥನೆ, ಅಪ್ಪ ನನ್ನೊಟ್ಟಿಗೆ ಮಾತನಾಡಪ್ಪ, ನಾನು ನಡಿಬೇಕಾದ ಮಾರ್ಗವನ್ನು ನನಗೆ ಹೇಳ್ಕೊಡಪ್ಪ, ನಾನು ಹೆಂಗೆ ನಡಿಬೇಕಪ್ಪ, ನಾನು ಹೆಂಗೆ ಜೀವಿಸ್ಬೇಕಪ್ಪ, ಅದೆಲ್ಲ ನಾವು ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವಿ. எப்படி நடக்கணும், நான் எப்படி ஜீவிக்கணும், நான் எப்படி பேசணும், ஆண்டவரே எனக்கு கற்றுத்தாங்கப்பா, நான் உங்களுடைய பிள்ளை இல்லையா, எனக்கு சொல்லி கொடுங்கப்பான்றெல்லாம் ஜெபம் பண்ணிவிடுவோம். ಅವ್ರು சொல்கிறப்ப ನಮ್ಮ ಜಪத்தை ಮುಚ್ಚಿಡುவோம். ಇದೆಲ್ಲ ನಾವು ಪ್ರಾರ್ಥನೆ ಮಾಡಿದ್ಮೇಲೆ ದೇವ್ರು ನಮಗೆ ಹೇಳೋದಕ್ಕೆ ಮುಂಚೆ ನಾವು ಪ್ರಾರ್ಥನೆ ಮುಗಿಸ್ಬಿಡ್ತೀವಿ. ಅಲ್ಲೆಲ್ಲ ಹೇಳ್ರಿ. ಹಾಗೆ ದೇವರು ಎಲ್ಲಿ ನಮ್ಮ ಒಟ್ಟಿಗೆ ಒಬ್ಬರು ಪ್ರಾರ್ಥನೆ ಮಾಡಿ ಎದ್ದು ಹೋಗ್ತಾ ಇರೋದೆ, ಅವಸರ ನನ್ನೊಟ್ಟಿಗೆ ಮಾತನಾಡಪ್ಪ, ಯಾವ ವಾಕ್ಯದ ಮೂಲಕ ಏನು ವಾಗ್ದಾನ ಮಾಡ್ತೀವಿ ಮಾತಾಡಪ್ಪ ಅಂತೆಲ್ಲ ಹೇಳ್ಬಿಟ್ಟು ದೇವರು ಮಾತಾಡೋದಕ್ಕೆ ಸಮಯ ಕೊಡದೆ ಆಮೇನಂತೇಳಿ ಓಡಿ ಬಂದುಬಿಡ್ತೀವಿ. ಸೌಂಡು ಅಲ್ಲೆಲ್ಲೂಯ್ಯ. ಅದರಿಂದ ದೇವರು ಮಾತನಾಡೋದಕ್ಕೆ ನಾವೇನು ಮಾಡಬೇಕಂತೆ, ಸಮಯ ಕೊಡಬೇಕು. தேவன் நம்மளோடு பேசுகிற தேவன். ஏன்னா உயிருள்ள தெய்வத்தை நம்ம ஆராதித்து கொண்டு இருக்கிறோம். ನಮಗಾಗಿ ಸತ್ತು ಉಣಲ್ಪಟ್ಟು ಮೂರನೇ ದಿವಸ ಮೃತ್ಯುಂಜಯನಾಗೆದ್ದಿ ಜೀವಿಸುವಂಥ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಮಾತನಾಡುವಂಥ ದೇವರನ್ನು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಅದರಿಂದ ಆತನ ನಮ್ಮೊಟ್ಟಿಗೆ ಮಾತನಾಡುವಂತಕ್ಕೆ ಸರ್ವಶಕ್ತನಾಗಿದ್ದಾರೆ. ಅದಕ್ಕೆ ಅಬ್ರಹಾಮನ ಹೇಳ್ತಾರೆ,
ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡ್ತೇನೆ ಅಂತ ಹೇಳಿದಾಗ, ಸ್ವಾಮಿ ನಾನು ಪ್ರಾರ್ಥನೆ ಮಾಡಲ, ಏನು ಹೇಳಿ, ಒಂದು 50 ಜನ ಇದ್ರೆ ಬಿಟ್ಬಿಡ್ತೀರಾ? ಒಂದು 50 ಜನ ನೀತಿವಂತರಿದ್ರೆ ಬಿಟ್ಟುಬಿಡ್ತೀರಾ? ஒரு 50 நீதிமான் சோதோம் கோமோர பட்டணத்தை நீ அழிக்காதபடி விட்டுவிடியான்னு கேட்குறார். அந்த சத்தத்தை அப்ராம் கேட்டதுனால தான் ஜெபம் பண்ணுறோம். ಆ ಶಬ್ದವನ್ನು ಅಬ್ರಹಾಮನು ದೇವರು ಮಾತಾಡುವಂಥ ಸ್ವರವನ್ನು ಕೇಳಿದ್ರಿಂದಲೇ ಅಲ್ಲೆಲೂಯಾ ಅವನು ಪ್ರಾರ್ಥನೆ ಮಾಡ್ತಾನಪ್ಪ, ಒಂದು 50 ಜನ ಇದ್ರೆ ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡದೆ ಬಿಟ್ಬಿಡ್ತೀರಾ? ಅಲ್ಲ 50 ಜನ ಇಲ್ಲಮ್ಮ ಅಬ್ರಹಾಮ, 50 ಜನ ಇಲ್ವಾ ಅಪ್ಪ? ಒಂದು 45 ಜನ ಇದ್ರೆ, ಒಂದು 45 பேர் இருந்தா, ಒಂದು 45 ಜನ ಇದ್ರೆ, ಆಗ ದೇವ್ರು ಹೇಳ್ತಾರೆ 45 ಜನನೂ ಇಲ್ಲ. ಅಬ್ರಹಾಮನಿಗೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಸೊದೋಮ್ ಗೊಮೋರ ಪಟ್ಟಣ ಸರ್ವನಾಶ ಆಗ್ಲಿಕ್ಕಿದೆ ಅಪ್ಪ. ನೋಡ್ರಿ ಅವ್ರ ಹೃದಯ ಒಬ್ಬರು ಆದರೂ ನಾಶವಾಗಬಾರ್ದು ಅಂತ ಮತ್ತೊಂದು ಅತಿ ಪ್ರಾರ್ಥನೆ ಮಾಡ್ತಾರಪ್ಪ. ಒಂದು 40 ಜನ ಇದ್ದಿದ್ರೆ, ಒಂದು 40 ಜನ ಇದ್ರೆ ಬಿಟ್ಬಿಡ್ತೀಯಾ? 40 ಜನನೂ ಇಲ್ಲ ಅಂತ ಅಬ್ರಹಾಮನಿಗೆ ಇರೋದು ಟೆನ್ಷನ್ ಆಗ್ಬಿಡುತ್ತೆ. ಇದೊಂದು ಸರಿ ನಾನು ಮಾತಾಡ್ತೀನಪ್ಪ. ಒಂದು 30 ಜನ ಇದ್ರೆ 30 ಜನನೂ ಇಲ್ಲ. ಒಂದು 25 ಜನ ಇದ್ರೆ ಇಲ್ಲ. ಒಂದು 20 ಜನ ಇದ್ರೆ ಇಲ್ಲ. ಅಲ್ಲೆಲೂಯಾ. ಒಂದು ಪಟ್ಟಣದಲ್ಲಿ ಒಂದು 20 ಜನ ನೀತಿವಂತರು ಇಲ್ಲ. ಪಾಪವು, ಅಕ್ರಮ, ಅನ್ಯಾಯವು ನನ್ನ ಸನ್ನಿಧಿ ಮುಟ್ಟು ಅದರಿಂದ ನಾನು ನಾಶ ಮಾಡಲಿಕ್ಕೆ ಬಂದಿದ್ದೇನೆ. ಅಲ್ಲೆಲೂಯಾ. ಅಂದರೆ ಅಬ್ರಹಾಮನು ದೇವರ ಸ್ವರವನ್ನು ಕೇಳಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇಸಾಕನು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾನೆ. ಹೇಳ್ರಿ, ಯಾಕೋಬನು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ, ಬೆಳಗ್ಗೆದ್ದು ದೇವ್ರ ಉತ್ತರ ಸಿಗೋರು ಕಾಯ್ತಿರ್ತಾನೆ. ನನ್ನನ್ನು ಬಿಡಪ್ಪ, ನನ್ನನ್ನು ಬಿಡು, ನೀನು ನನ್ನನ್ನು ಆಶೀರ್ವಾದ ಮಾಡಿದೆ, ನಾನು ನಿನಗೆ ಬಿಡಲ್ಲ ಅಂತಾನೆ. என்னை நீ ஆசீர்வதிக்காத வரைக்கும் நான் உன்னை விட மாட்டேன். ஆண்டவர் சொல்கிறவன் பேர் என்ன? நின் ಹೆಸರೇನು? ಯಾಕೋ. இனிமேல் நீ இஸ்ராயேல், இனிமேல் நீ இஸ்ரவேல் என்று பேர் எடு, உனக்கு பேர் மாற்றப்பட்டது என்று. அந்த சத்தத்தை கேட்கும் போது தான் ದೇವರ ಸ್ವರವನ್ನು ಕೇಳುವಾಗಲೇ ನಮ್ಮ ಜೀವಿತದಲ್ಲಿ ಬದಲಾವಣೆ. ಅಲ್ಲೆಲ್ಲೂ ಹೇಳ್ರಿ. ಅದಕ್ಕೆ ಅಬ್ರಹಾಮನು ದೇವರ ಸ್ವರವನ್ನು ಕೇಳ್ತಾರೆ. ನಾನು ನಿನ್ನನ್ನು ಆಶೀರ್ವದಿಸೇ ಕೇಳಬೇಕು. ನಮಗೇನು ಆಶೀರ್ವಾದ ಇಟ್ಟಿದ್ದಾರೆ ನಮಗೆ ಹೆಂಗೆ ಗೊತ್ತಾಗೋದು? ಅಲ್ಲೆಲ್ಲೂ ಹೇಳ್ರಿ. ಪ್ರಾರ್ಥನೆ ಮಾಡ್ತೀವಿ ನಿಜ, ಉಪವಾಸ ಮಾಡ್ತೀವಿ ನಿಜ, ಆದರೆ ದೇವರು ಮಾತನಾಡೋದಕ್ಕೆ ಸಮಯ ಕೊಡಲ್ಲ. ಇವಾಗ ನೋಡ್ರಿ, ಯಾರಾದ್ರೂ ನಮ್ಮ ಮನೆಗೆ ಬಂದರೆ ಅವ್ರು ಮಾತಾಡೋಕ್ಕೆ ಮುಂಚೆ ನಾವೇ ಮಾತಾಡ್ತಿರ್ತೀವಿ. ಅವ್ರು ಏನಕ್ಕೆ ಬಂದರು, ಯಾವ ಉದ್ದೇಶದಿಂದ ಬಂದರು, ಏನು ಹೇಳಕ್ಕೆ ಬಂದಿದ್ದಾರೆ, ಅದನ್ನು ನಾವು ಕೇಳೋ ಸಹನೆ ಇಲ್ಲ. ಅಬ್ರಹಾಮನ ಹಂಗೆ ಮಾಡಿದ್ರೆ ಅದಕ್ಕೆ ಅವ್ನು ಸೈಲೆಂಟ್ ಆಗಿಬಿಟ್ಟ. ಅಪ್ಪ ನೀನೇನು ಮಾತಾಡ್ಬೇಕಂತಿದ್ದೆ ಹೇಳು, ಆಗ ದೇವರು ಮಾತನಾಡ್ತಾರೆ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಬಿಟ್ಟು ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವ ಒಂದು ಸ್ವಲ್ಪ ಸಮಯ ದೇವರಿಗೆ ಕೊಡಲೇಬೇಕು. ಅಲ್ಲೆಲ್ಲ ಹೇಳ್ರಿ, ಸ್ವಲ್ಪ ಸಮಯ ದೇವರಿಗೆ ಕೊಡಲೇಬೇಕು. ಯಾಕಂದರೆ ಈ ಮೊಣಕಾಲು ಊರಿ ಕೈಗಳನ್ನೆತ್ತಿ ಪ್ರಾರ್ಥಿಸೋದು ಬಲ ಭಯಂಕರವಾದ ಒಂದು ಬಲ ಇದೆ. முழங்கால் படிட்டு கைகளை உயர்த்தி ஜெபம் பண்ணுறதுல ஒரு பெரிய வல்லமை இருக்கிறது. ಒಂದು ವಾಕ್ಯ ಅನ್ನೋದನ್ನ ಎಜ್ರನು ಇಸ್ರೇಲ್ 9ನೇ ಅಧ್ಯಾಯ 5ನೇ ವಾಕ್ಯ ಅನ್ನೋದು ಪೂರ್ವಕಾಲ ವೃತ್ತಾಂತದ ಪಕ್ಕ ಬರುತ್ತೆ. ನೀವು ಬೇರೆ ಎಲ್ಲೂ ಹುಡ್ಕೋಕೆ ಹೋಗ್ಬಿಡ್ರಿ. ಎಜ್ರನು 9:5. ಎಜ್ರನು 9ನೇ ಅಧ್ಯಾಯ 5ನೇ ವಾಕ್ಯ.
ದೇಹ ದಂಡನೆ ಮಾಡುವುದನ್ನು ಬಿಟ್ಟು ಹರಿದ ಬಟ್ಟೆ ಮೇಲಂಗಿಗಳಿಂದ ಕೂಡಿದವನಾಗಿಯೇ ಮೊಣಕಾಲೂರಿ ನನ್ನ ದೇವರಾದ ಯೆಹೋವನ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸಿದ್ದೇನೆಂದರೆ ಸಾಕು. ಹಲ್ಲೆಲೂಯ. ಒಂದು ಪ್ರಾರ್ಥನೆ ಬಲ ಏನಂದ್ರೆ ಮೊಣಕಾಲು ಊರಿ ಕೈಗಳನ್ನೆತ್ತಿ ನಾವು ಪ್ರಾರ್ಥಿಸುವಾಗ. ಅಲ್ಲೆಲ್ಲ ಹೇಳ್ರಿ, ನಾವು ಪ್ರಾರ್ಥನೆ ಮಾಡ್ತೀವಿ, ಮೊಣಕಾಲು ಊರ್ತೀವಿ. ನಿಜ, முழங்கால் படிட்டு உண்மைதான். முழங்கால் படிட்டு எல்லா முழங்காலும் தேவனுடைய முன்னே முடங்கும். ಎಲ್ಲ ಮೊಣಕಾಲು ದೇವರ ಮುಂದೆ ಮಡಚಲ್ಪಡುತ್ತೆ. ಆದರೆ ಪ್ರಾರ್ಥನೆ ಒಂದು ರಹಸ್ಯ ಏನಂದರೆ ಮೊಣಕಾಲೂರಿ ನನ್ನ ದೇವರಾದ ಕರ್ತನ ಕಡೆಗೆ ಕೈಗಳನ್ನೆತ್ತಿ ಏನು ಮಾಡಿದ್ರಂತೆ? ಆಮೆನ್, ಹಲ್ಲೆಲೂಯಾ. ಮೊಣಕಾಲೂರಿ ಕೈಗಳನ್ನೆತ್ತಿ ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನೆಯಲ್ಲಿ ಭಯಂಕರವಾದ ಬಲ ಇದೆ, ಭಯಂಕರವಾದ ಬಲ ಇದೆ. ಅದು ಬೆಲನುಂಡು இந்த கைகளை உயர்த்தும்போது, அல்லேலூயா, இந்த கைகளை உயர்த்தி முழங்கால் படிட்டு கைகளை உயர்த்தி ஜெபம் பண்ணும்போது இந்த ஜெபத்தில் ஒரு பெருத்த பலன் இருக்குது, இந்த ದೊಡ್ಡ ಬಲವಿದೆ. ಆ ಪ್ರಾರ್ಥನೆ ದೇವರ ಸನ್ನಿಧಿಗೆ ಹೆಂಗೆ ಹೋಗುತ್ತಂತೆ, அந்த ஜெபம் தேவனுடைய சமூகத்துக்கு எப்படி போகுதுன்ட்டு ಸಂಗೀತಂ ಕೀರ್ತನೆಗಳು 141 ಎರಡನೇ ವಾಕ್ಯವನ್ನು ಓದೋಣ. 141 ಎರಡನೇ ವಾಕ್ಯ, 141:2. ಆಮೇಲೆ ಮೈಕಲ್ ಆಮೇನ್ ಆಮೇನ್ ಹಲ್ಲೆಲೂಯಾ. ಅಲ್ಲಿ ನೋಡ್ರಿ, ನನ್ನ ಪ್ರಾರ್ಥನೆಯು ಧೂಪದಂತೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಧೂಪದಂತೆ. ಈಗ ಮನೆಯಲ್ಲೆಲ್ಲ ಹಳೆ ಕಾಲದಲ್ಲಿ ಧೂಪ ಹಾಕ್ತಾ ಇದ್ರು ಮನೆಗೆಲ್ಲ. ಬಟ್ಟೆ ನಾನೆಲ್ಲ ಚಿಕ್ಕವನಾಗಿದ್ದಾಗ, ಇವಾಗ ತಾನೇ ಏನು ಕಂಫರ್ಟ್ ಎಲ್ಲ ಬಂದಿದೆ. ಆವಾಗ ಕಂಫರ್ಟ್ ಎಲ್ಲ ಸಾಂಬ್ರಾಣಿ ಹೊಗೆನೆ, ಬಟ್ಟೆ ಎಲ್ಲ ಒಗಿಸ್ಬಿಟ್ಟು ಆ ಸಾಂಬ್ರಾಣಿ ಹೊಗೆ ಹಾಕಿ ಅದು ಮಡ್ಚಿಟ್ಬಿಡೋರು, ಘಮ ಘಮ ಅಂತಿರಲಿ. ಹಲ್ಲೆಲೂಯಾ. ಹೊಗೆ, ಆ ಪ್ರಾರ್ಥನೆ ದೇವ್ರ ವಾಕ್ಯದ ನನ್ನ ಪ್ರಾರ್ಥನೆಯು ಧೂಪದಂತೆ. ಎಲ್ಲಿಗೆ ಹೋಗ್ಬೇಕಂತ? ದೇವರ ಸನ್ನಿಧಿಗೆ. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮೊಣಕಾಲೂರಿ ಪ್ರಾರ್ಥನೆ ಮಾಡೋದು ಅದು ಧೂಪದಂತೆಯು, ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆ ನಿನಗೆ ಸಮರ್ಪಕವಾಗಲಿ. ಕೈಗಳನ್ನು ಎತ್ತಿ ನಾವು ಪ್ರಾರ್ಥಿಸುವಾಗ ಸಂಧ್ಯಾ ನೈವೇದ್ಯದಂತೆ ನಿನಗೆ ಸಮರ್ಪಣೆಯಾಗಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಧೂಪದಂತೆ ದೇವರ ಸನ್ನಿಧಿಗೆ ಹೋಗಬೇಕು. நம்ம ஜெபம் கர்த்தருடைய சமூகத்துக்கு முட்டணும். நம் முழங்கால் படிட்டு கையை உயர்த்தி ஜெபிக்கும் போது அது தூபத்தை போல கர்த்தருடைய சமூகத்தில், தேவ சமூகத்தில் அந்த ஜெபம் எட்டணும். ಹಲ್ಲೆಲೂಯಾ. ಆ ಪ್ರಾರ್ಥನೆ ದೇವರ ಸನ್ನಿಧಿಗೆ ಹೋಗಿ ಮುಟ್ಟಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ಅದು ಧೂಪದಂತೆ ದೇವರ ಸನ್ನಿಧಿಗೆ. ಆ ಪ್ರಾರ್ಥನೆಯಲ್ಲಿ ಒಂದು ಬಲ, ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಇದೆ. ಹಲ್ಲೆಲೂಯಾ. ಅದಕ್ಕೆ ಯಾರಿಗೆ ಹೇಳ್ತಾರೆ? ಕೊರ್ನೆಲೆ ನಿನ್ನ ದಾನ ಧರ್ಮ, ನಿನ್ನ ಪ್ರಾರ್ಥನೆ, ನಿನ್ನ ದಾನ ಧರ್ಮ ಜ್ಞಾಪಕಾರ್ಥವಾಗಿ ದೇವರ ಸನ್ನಿಧಿಯಲ್ಲಿ ಬಂತಂತೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ದೇವರ ಮುಂದೆ ஞாபகார்த்தವಾಗಿ ಹೋಗ್ಬೇಕು. நம்ம ஜெபம் தேவனுடைய சமூகத்தில் ஞாபகார்த்தமாய் போய் சேரணும். உன் ஜெபமும் உன் தானா ಧರ್ಮமும் என் சமூகத்துக்கு எட்டினது. ಹಲ್ಲೆಲೂಯಾ. ನೀನು ಮಾಡುವಂಥ ಒಂದೊಂದು ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ ಹೋಗಿ ಸೇರುವಂಥ ಒಂದು ಪ್ರಾರ್ಥನೆ ಆಗಿರಬೇಕು. ಏನೋ ಒಂದು 2 ನಿಮಿಷ 1 ನಿಮಿಷ ನೀನು ಪ್ರಾರ್ಥನೆ ಮಾಡಿಬಿಟ್ರೆ ದೇವರಿಗೆ ಮುಟ್ಟಲ್ಲ. 1 ನಿಮಿಷ 2 ನಿಮಿಷ ಎಲ್ಲ ಜಪ ಕೇಕ್ ಮಾಡ್ತಾರೆ, ಮನುಷ್ಯನೇ ಕೇಕ್ ಮಾட்டான். ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಧೂಪದಂತೆ, ಹಲ್ಲೆಲೂಯಾ, ಧೂಪದಂತೆ ಹೋಗಿ ಸೇರ್ಬೇಕಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ
ಪ್ರಕಟಣೆ 8ನೇ ಅಧ್ಯಾಯ 4ನೇ ವಾಕ್ಯ ಓದೋಣ. வெளிப்படுத்தின சுவிசேஷம் ಆಗ 8ாம் அதிகாரம் 4வது வசனம். ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತಂತೆ. செலுத்தப்பட்ட தூபங்கத்தின் புகையாக தூதனுடைய கையிலிருந்து தேவனுக்கு முன்பாக எழும்பிட்டு நம்ம ஜெபம் ದೇವದೂತನ அப்படியே புடிச்சுன்னு போய் ದೂತನ ಹಾಗೆ ನಮ್ಮ ಪ್ರಾರ್ಥನೆ ಹಿಡ್ಕೊಂಡು ಹೋಗಿ ಆ ಧೂಪದಂತೆ ದೇವರ ಸನ್ನಿಧಿಗೆ ಸಮರ್ಪಣೆ ಮಾಡ್ತಿದ್ದಾರೆ. ಹಿಂಗೆ ಪ್ರಾರ್ಥನೆ ಮಾಡಿದ್ರು, ಇಂಥ ಪ್ರಾರ್ಥನೆ ಮಾಡಿದ್ರು, ಈ ರೀತಿಯಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ನಾವು ಯಾವಾಗ ಮೊಣಕಾಲು ಊರಿ ಕೈ ಎತ್ತಿ ಪ್ರಾರ್ಥನೆ ಮಾಡ್ತೇವೋ ಅದು ಧೂಪದಂತೆ ದೇವರ ಸನ್ನಿಧಿಯನ್ನು ಮುಟ್ಟುವಂಥದ್ದೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದರೆ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತ್ತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯ್ತು. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಅದು ನಮ್ಮ ಪ್ರಾರ್ಥನೆ ಧೂಪದಂತೆ ದೇವರ ಸನ್ನಿಧಿಗೆ ಹೋಗ್ಬೇಕು. ಅದಕ್ಕೆ ಮೊಣಕಾಲೂರಿ ಕೈಗಳನ್ನೆತ್ತಿ ಹಲ್ಲೆಲೂಯಾ பிரார்த்தனை பண்ணும். முழங்கால் படிட்டு என் விண்ணப்பமும் உமக்கு முன்பாகவும் அல்லேலூயா என் கையெடுப்பும் ಅಂದಿ ಬಲಿಯಾகவும் ಇರಕ ಕಡುವುದು. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿಮಗೆ ಸಮರ್ಪಣೆ ಆಗಬೇಕು. ಹಲ್ಲೆಲೂಯಾ ಹೇಳ್ರಿ. ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಬೇಕು. ಅದಕ್ಕೆ ಕೆಲವು ಸಲ ನಾವು ಕೆಲವು ಆಶೀರ್ವಾದನ ಹೊಂದ್ಕೊಳ್ಳೋಕೆ ಆಗ್ತಾ ಇಲ್ಲ. ದೇವರ ಬಳಿಯಲ್ಲಿ ಭಯಂಕರ ಆಶೀರ್ವಾದ ಇದೆ, ಆಶೀರ್ವಾದಗಳು ತುಂಬಿ ತುಳುಕ್ತಾ ಇದೆ. ಬೆಳ್ಳಿ ಬಂಗಾರ ಐಶ್ವರ್ಯಗಳೆಲ್ಲ ನನ್ನದೇ ಅಂತ ಹೇಳ್ತಿದ್ದಾರೆ. ನಾನೇ ಆರೋಗ್ಯದಾಯಕನು ಅಂತಲೂ ಹೇಳ್ತಾ ಇದ್ದಾರೆ. ನಾನೇ ಒಂದು ಪರಿಹಾರಿ, ಎಲ್ಲ ಆಶೀರ್ವಾದ ಆತನ ಬಲಿಯಲ್ಲಿದೆ. ಹಲ್ಲೆಲೂಯಾ. ಆದರೆ ನಮ್ಮ ಪ್ರಾರ್ಥನೆ ಧೂಪದಂತೆ தேவர சந்நிதிಗೆ நம்ம ஜெபம் தூபத்தை போல கர்த்தருடைய சமூகத்துக்கு ஏறி போகணும். எப்போ நீ முழங்கால் படிட்டு கையை உயர்த்தி ಜಪಿக்கிறாய், ಯಾವಾಗ ಮೊಣಕಾಲು ಊರಿ ಕೈಗಳನ್ನೆತ್ತಿ ನೀನು ಪ್ರಾರ್ಥಿಸ್ತೀಯೋ ಅದು ದೇವರ ಸನ್ನಿಧಿಗೆ ಧೂಪದಂತೆ ಹೋಗುತ್ತೆ. ಹಲ್ಲೆಲೂಯಾ ಹೇಳ್ರಿ. ಅದಕ್ಕೆ ಚೈನ್ ಪ್ರೇಯರ್ ಇಟ್ಟಿರೋದು. ನಮ್ಮ ಪ್ರಾರ್ಥನೆ ಧೂಪದಂತೆ ದೇವರ ಸನ್ನಿಧಿಗೆ ಹೋಗಿಸಿರ್ಬೇಕು. ಮನೆಯಲ್ಲಿ ನಾನು ಒಟ್ಟು ಮೊಣಕಾಲು ಊರಿ ಅಷ್ಟೊತ್ತು ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ಗಲಿಬಿಲಿ, ಮನೆಯಲ್ಲಿ ಶಬ್ದ, ಏನೇನೋ ಹೋರಾಟ. ಅದರ ಆಲಯದಲ್ಲಿ ಎಲ್ಲ ಶಾಂತವಾಗಿರುತ್ತೆ. ಆ ಕೈಗಳನ್ನೆತ್ತಿ ಆ ಮೊಣಕಾಲು ಊರಿ ನಾವು ಮಾಡುವಂಥ ಒಂದೊಂದು ವಿಜ್ಞಾಪನೆ, ನಾವು ಮಾಡುವಂಥ ಒಂದೊಂದು ಪ್ರಾರ್ಥನೆ, ನಮ್ಮ ಸೈಗಿರೋ ಒவ்வொரு ಜಪ அப்படியே தேவனுடைய சமூகத்தில் ಧೂಪத்தை போல ಧೂಪದಂತೆ ಧೂಪದ ಹೊಗೆಯಂತೆ ಹಲ್ಲೆಲೂಯಾ ದೇವರ ಸನ್ನಿಧಿಯಲ್ಲಿ ಹೋಗಿ ಸೇರ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ನಮ್ಮ ಪ್ರಾರ್ಥನೆ ಕೇಳಲ್ಪಡಬೇಕು, ನಮ್ಮ ಪ್ರಾರ್ಥನೆ ಉತ್ತರ ಸಿಗಬೇಕು, ದೇವರ ಸನ್ನಿಧಿಗೆ ನಮ್ಮ ಪ್ರಾರ್ಥನೆ ಮುಟ್ಟಲ್ಪಡಬೇಕು. ಅಂದರೆ ಮೊಣಕಾಲು ಊರಿ ನಾವು ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ ಮಾತ್ರ. ಹಲ್ಲೆಲೂಯಾ ಹೇಳ್ರಿ. ಅದರಿಂದ 1 ತಿಮೋಥೆಯವರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಓದ್ತೇವೆ. ಓದ್ರಿ 2:8. ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿಯೂ ಕೋಪವು ವಾಗ್ವಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ஹல்லேலூயா. அன்றையும் புருஷர்களே கோபமும் தர்க்க முகம் இல்லாமல் பரிசுத்தமான கைகளை உயர்த்தி எல்லா இடங்களிலும் ஜெபம் பண்ண வேண்டும் என்று விரும்புகிறேன். ஹல்லேலூயா. ಪ್ರಾರ್ಥನೆಯಲ್ಲಿ
ಇಷ್ಟಪಡುವಂಥ ದೇವರ ವಾಕ್ಯ. ಅವ್ರು ಹೇಳ್ತಾರೆ ಏನಂತೇಳಿ, ಪುರುಷರೇ ಎಲ್ಲ ಸ್ಥಳಗಳಲ್ಲಿಯೂ ಯಾವಾಗಲೂ ಉರಿ ಮುಖನೇ ಇಟ್ಕೊಂಡಿರೋದು, ಯಾವಾಗಲೂ ಉರ್ರು ಅಂತಿರೋದು, ಎಪ್ಪಬ್ಬಾರು ಮುಂಜೆ ಸುಂಡಿಂದಂಗೆ ಇರೋದು. ನಮ್ಮ ದೇವ್ರ ಪಳ್ಳಿಗ ನಾವು ದೇವ್ರ ಮಕ್ಕಳು, ಯಾವಾಗಲೂ ಮುಖ ಸೆಟ್ಕೊಂಡೇ ಇರೋದು, ಯಾವಾಗಲೂ ಉರಿತಾ ಇರೋದೇ ಮುಖ. ಅದೇ ದೇವ್ರ ವಾಕ್ಯ ಹೇಳುತ್ತೆ, ಕೋಪವು ವಾಗ್ವಾದವು ಇಲ್ಲದವರಾಗಿ. ಎಲ್ಲ ವಿಷಯಕ್ಕೂ ವಾಗ್ವಾದ ಮಾಡೋದು, ಎಲ್ಲ ವಿಷಯಕ್ಕೂ ವಾಗ್ವಾದ ಮಾಡಿ ಅಲ್ಲೆಲ್ಲೂಯ್ಯ ಯಾವಾಗಲೂ ಮುಖ ದಪ್ಪುಗಟ್ಕೊಂಡಿದ್ರೆ ನಮ್ಮ ಪ್ರಾರ್ಥನೆ ಖಂಡಿತ ದೇವ್ರು ಕೇಳಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ. ಅದರಿಂದ ಅವ್ರು ಹೇಳ್ತಾರೆ, ಕೋಪವು ವಾಗ್ವಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ, ಯಾವಾಗಲೂ ದೇವ್ರ ಮಕ್ಕಳು ಭಕ್ತಿ ಉಳ್ಳವರಾಗಿರ್ಬೇಕು, ಭಯದಿಂದ ಇರಬೇಕು, ಭಕ್ತಿಯಿಂದ ಇರಬೇಕು, ಪರಿಶುದ್ಧತೆಯಿಂದ ಇರಬೇಕು, ಪರಿಶುದ್ಧವಾದ ಒಂದು ಜೀವಿತವನ್ನು ಅಳವಡಿಸಿಕೊಳ್ಳು. ಎಪ್ಪೊಮ್ಮೆ ನಮ್ಮ ಭಯത്തോಡು, ಭಕ್ತಿಯೋಡು, ಪರಿಶುದ್ಧ உள்ளத்தோடு, பரிசுத்த இருதயத்தோடு நாம் தேவனுடைய சமூகத்தில் இருக்கணும், ಕಾತಿರ್ಕணும். ಅಲ್ಲೆಲ್ಲೂಯ್ಯ. ಆವಾಗ ಭಕ್ತಿ ಪೂರ್ವಕವಾಗಿಯೇ ಕೈಗಳನ್ನೆತ್ತಿ, ನೀನು ಭಕ್ತಿಯಿಂದ ಏನೋ ಪ್ರೇಯರ್ ಮಾಡ್ತೀನಿ, ಅಪ್ಪ ಅದನ್ನು ಕೊಡು, ಇದನ್ನು ಕೊಡು, ಅದನ್ನು ಮಾಡು, ಇದನ್ನು ಮಾಡು, ಅಷ್ಟೇ ನಮ್ಮ ಪ್ರಾರ್ಥನೆ ಮುಗೀತು. ಆ ಪ್ರಾರ್ಥನೆಯಲ್ಲಿ ಒಂದು ಭಕ್ತಿ ಇರಬೇಕು, ಆ ಪ್ರಾರ್ಥನೆಯಲ್ಲಿ ಒಂದು ಭಯ ಇರಬೇಕು. ಅಯ್ಯೋ ನಾ ತಪ್ಪಾಗಿ ಏನಾದರೂ ಮಾತಾಡ್ಬಿಟ್ರೆ, ನಾ ತಪ್ಪಾಗಿ ಏನಾದರೂ ಪ್ರಾರ್ಥಿಸ್ಬಿಟ್ರೆ ಆ ಭಯ ಬರಬೇಕು. ಅಲ್ಲೆಲ್ಲೂಯ್ಯ. ನಾವು ಪ್ರಾರ್ಥನೆ ಮಾಡೋ ಸಹಜ, ಆದರೆ ಪ್ರಾರ್ಥನೆಯಲ್ಲಿ ಭಯ ಇರಬೇಕು, ಪ್ರಾರ್ಥನೆಯಲ್ಲಿ ಭಕ್ತಿ ಇರಬೇಕು, ಪ್ರಾರ್ಥನೆಯಲ್ಲಿ ಪರಿಶುದ್ಧತೆ ಇರಬೇಕು. ಪ್ರಾರ್ಥನೆ ಜೀವಿತ ಅಂದರೆ ದೇವರ ಸನ್ನಿಧಿಗೆ ನಮ್ಮ ಪ್ರಾರ್ಥನೆ ಧೂಪದಂತೆ ಹೋಗುತ್ತೆ. ಜ್ಞಾಪಕ ಇಟ್ಕೊಳ್ರಿ, ನೀನು ಅಂಡ ತರಲೆ ಪ್ರಾರ್ಥನೆ ಮಾಡಿದೆ, ನೀನು ಇಷ್ಟಕ್ಕೆ ಪ್ರಾರ್ಥನೆ ಅದು ಅಲ್ಲಿ ಹೋಗುತ್ತೆ, ದೇವ್ರ ಸನ್ನಿಧಿಗೆ ಹೋಗುತ್ತೆ. ಈ ಪ್ರಾರ್ಥನೆ ಸೈಡಿಗಿಡಪ್ಪ, ಈ ಪ್ರಾರ್ಥನೆ ಈ ಧೂಪವನ್ನು ಹೊರಗಿಡು, ಆ ಕಡೆ ದೂರ ಇಡು, ದೂರ ಇಡು. ಯಾಕೆ ಅದು ಸರಿಯಿಲ್ಲ ಪ್ರಾರ್ಥನೆ. ಅಲ್ಲಿ ಹೇಳ್ರಿ, ದೇವದೂತ ನಮ್ಮ ಪ್ರಾರ್ಥನೆಯನ್ನು ಆ ಧೂಪದೊಟ್ಟಿಗೆ ದೇವರ ಸನ್ನಿಧಿಯಲ್ಲಿ ತೆಗೆದುಕೊಂಡು ಹೋಗಿ ನಮ್ಮ ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡ್ತಾರೆ. ಅದರಿಂದ ನಮ್ಮ ಪ್ರಾರ್ಥನೆ ಭಯದಿಂದ ಇರಬೇಕು, ನಮ್ಮ ಪ್ರಾರ್ಥನೆ ಭಕ್ತಿಯಿಂದ ಇರಬೇಕು, ನಮ್ಮ ಪ್ರಾರ್ಥನೆ ಪರಿಶುದ್ಧತೆ ಇರಬೇಕು. ಅಲ್ಲೆಲ್ಲೂಯ್ಯ. ನೀನು ಹೇಳಲು ಒಂದೊಂದು ಮಾತು ನೀನು ಹೇಳಿ ಪ್ರಾರ್ಥಿಸುವಾಗ ಅದರಲ್ಲಿ ಒಂದು ಭಯ ಇರಬೇಕು. ಹೌದಾದರೆ ಹೌದನ್ನಿ, ಅಲ್ಲವಾದರೆ ಅಲ್ಲವನ್ನಿ ಅಂತೇಳಿ, ನಿನ್ನ ಮಾತಿನಿಂದಲೇ ನೀತಿವಂತನೆಂದು, ನಿನ್ನ ಮಾತಿನಿಂದಲೇ ಅನೀತಿವಂತನೆಂದು ನ್ಯಾಯ ತೀರಿಸಲ್ಪಡುತ್ತೆ. ನಿನ್ನ ಪ್ರಾರ್ಥನೆಯಲ್ಲಿ ನ್ಯಾಯ ತೀರ್ಪಿದೆ. ನಮ್ಮ ಪ್ರಾರ್ಥನೆಯಲ್ಲಿ ಏನಿದೆ? ನ್ಯಾಯ ತೀರ್ಪಿದೆ. ಯಾಕಂದ್ರೆ ಮಾತೆ ಅಲ್ವಾ, ನಾವೇನು ಮಾತಾಡ್ತೇವೆ ಅನ್ನೋದೇ ತಾನೆ. ಮುಡಿ ವಾರ್ತೆಯಲ್ಲ நீதிமான் என்றும் முடி வார்த்தையால் அநீதிமான் என்றும் ನ್ಯಾಯ ತೀರ್ಕಪಡು. ಅಲ್ಲೆಲ್ಲೂಯ್ಯ. ಅದರಿಂದ ನಮ್ಮ ಪ್ರಾರ್ಥನೆನ ಒಂದು ಮಾತೆ ದೇವರೊಟ್ಟಿಗೆ. ಒಬ್ಬನ ಅನ್ಯ ಭಾಷೆ ಮಾತಾಡುವವನು ಯಾರೊಟ್ಟಿಗೆ ಮಾತಾಡ್ತಾರೆ? ದೇವರೊಟ್ಟಿಗೆ. ನಾವು ದಿನಾ ದೇವರೊಟ್ಟಿಗೆ ಮಾತಾಡ್ತೇವೆ, ಆದರೆ ಅವ್ರ ಉತ್ತರ ಕೊಡೋರ್ಗು ನಾವು ಕೇಳಕ್ಕೆ ನಮ್ಮ ಸಹನೆ. ಅವಾಗ ಹೇಳಿದ್ನಲ್ಲ, ಅವ್ರು ನಮ್ಮೊಟ್ಟಿಗೆ ಮಾತನಾಡೋದ್ರೊಳಗೆ ನಮ್ಮ ಪ್ರಾರ್ಥನೆ ಮುಗಿಸಿ ಆಮೇಲೆ ಹೇಳ್ಬಿಡ್ತು. ದೇವ್ರು ಹೇಳಕ್ಕೆ ಬಂದದ್ದು ಹಂಗೆ ಸರಿ ಬಿಡು, ಸರಿ ಆಯ್ತು ಬಿಡು. ಅದರಿಂದ ಅಲ್ಲೆಲ್ಲೂಯ್ಯ, ನಮ್ಮ ಪ್ರಾರ್ಥನೆ ಭಕ್ತಿಪೂರ್ವಕವಾಗಿರಬೇಕು, ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಒಂದು ಅಪೇಕ್ಷೆ. ಇದು ಪೌಲನ್ ಬರೆದ್ರು, ದೇವರಾತ್ಮನ அபேட்சை பரிசுத்த ஆவியினர்தாக ஒரு வாஞ்சை. என் பிள்ளைகள் பயத்தோடு பக்தியோடு பரிசுத்தத்தோடு ஜெபிக்க வேணும் என்பதே அவருக்கு ಇಷ್ಟம். அல்லேலூயா. ಭಕ್ತಿಯಿಂದಲೂ ಕೈಗಳನ್ನು ಮೇಲೆತ್ತುವುದು, ದೇವರನ್ನು ಅಲ್ಲೆಲ್ಲೂಯ್ಯ ಅವಮಾನ ಪಡಿಸಿದ ಹಾಗೆ. ಭಕ್ತಿ ಇಲ್ಲದೆ ನೀ ದೇವರ ಸನ್ನಿಧಿಯಲ್ಲಿ ಕೈಗಳನ್ನೆತ್ತಿ ನೀನು ಪ್ರಾರ್ಥನೆ ಮಾಡುವುದಾದರೆ, ಅವಭಕ್ತಿಯಿಂದ ನೀನು ಪ್ರಾರ್ಥನೆ ಮಾಡೋದಾದರೆ, ನೀನು ಭಕ್ತಿ ಇಲ್ಲದೆ ಕೈಗಳನ್ನೆತ್ತಿ ನೀನು ಪ್ರಾರ್ಥಿಸುವುದಾದರೆ ಅದು ದೇವರನ್ನು ಅವಮಾನ ಪಡಿಸಿದ ಹಾಗೆ. ಅಲ್ಲೆಲ್ಲೂ ಹೇಳ್ರಿ, ನೀ ಭಕ್ತಿ ಇಲ್ಲದ ಸುಮಾರು ಇದಕ್ಕಾಗಿ ನೀ ಜವಮಣ್ಣಿನ ಕರ್ತರು ದುಃಖ ಪಡ್ತಾರೆ, ಕರ್ತರ ಅವಮಾನ ಪಡ್ತಾರೆ, ಅವಮಾನ ಮಾಡ್ತಾರೆ. ಭಯ ಇಲ್ಲದ ಪ್ರಾರ್ಥನೆ
ಭಯ ಇಲ್ಲದೆ ಚರ್ಚಿಗೆ ಬಂದು ಕೂರೋದು, ಭಯ ಇಲ್ಲದೆ ಹೋಗ್ತಾ ಇರೋದು. ಹಲ್ಲೆಲೂಯಾ. ನೀನು ಯಾರಿಗೆ ಅವಮಾನ ಪಡಿಸ್ತಾ ಇದೀಯಾ? ನೀ ಯಾರು ಅವಮಾನ ಪಡ್ತಾರ? ದೇವರನ್ನು ಅವಮಾನ ಪಡಿಸ್ತಾ ಇದ್ದೀವಿ ನಾವು, ಅಂದ್ರೆ ನೀವಲ್ಲ. ಅವು ಭಕ್ತಿಯಿಂದ ಬಂದು ದೇವರ ಮುಂದೆ ನೆಪಕ್ಕೋಸ್ಕರ ದೇವರನ್ನ ಮಹಿಮೆ ಪಡಿಸೋ ಥರ ನೀನು ಮಾಡೋದಾದರೆ, ಹಲ್ಲೆಲೂಯಾ, ಅದು ಆತನನ್ನೇ ಅವಮಾನ ಪಡಿಸಿದಾಗ. ಪರಿಶುದ್ಧ ಭೂಷಣದೊಡನೆ ನನ್ನ ಆಲಯಕ್ಕೆ ಬನ್ರಿ ಅಂತೇಳಿ ಪರಿಶುದ್ಧದೊಟ್ಟಿಗೆ ಆತನ ಸನ್ನಿಧಿಯಲ್ಲಿ ಬರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಭಕ್ತಿ ಇಲ್ಲದೆ ಹೋದರೆ ಕೈಗಳನ್ನು ಮೇಲೆತ್ತುವುದು ದೇವರನ್ನ ಅವಮಾನ ಪಡಿಸೋದಕ್ಕೆ ಕಾರಣವಾಗುತ್ತೆ. ಅದರಿಂದ ನಾವು ಬಹಳ ಎಚ್ಚರ ವಹಿಸಿರ್ಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಅದೇ 8ನೇ ವಾಕ್ಯದಲ್ಲಿ, ಕೋಪವು ವಾಗ್ವಾದವು ಇಲ್ಲದವರಾಗಿರ್ರಿ. ಕೋಪವು ವಾಗ್ವಾದವು ಇಲ್ಲದವರಾಗಿರ್ರಿ. ಹಲ್ಲೆಲೂಯಾ. ಕೆಲವರಿಗೆ ಕುಟುಂಬ ಪ್ರೇಯರ್ ಮಾಡ್ಬೇಕಂದ್ರೆ ಸಿಟ್ಟು ಬಂದ್ಬಿಡುತ್ತೆ. ನಾನು ಬಂದೇನೆ ಕುಟುಂಬ ಪ್ರೇಯರ್ ಮಾಡ್ಬೇಕಾ? ನಾನು ಇಲ್ಲದ್ರೆ ಕುಟುಂಬ ಪ್ರೇಯರ್ ಮಾಡೋಕ್ಕಾಗಲ್ವಾ? ನಾನೇ ಬರ್ಬೇಕಾ? ನಾವೇ ಮಾಡ್ಬೇಕಾ? ಹಲ್ಲೆಲೂಯಾ. ಅಲ್ಲಿ ಮುಗಿತಾ, ಕುಟುಂಬ ಪ್ರೇಯರ್ಗೆ ಆಸ್ವಾದನೆ ಇಲ್ಲ. ಕೋಪ ವಾಗ್ವಾದದಿಂದ ಕುಟುಂಬ ಪ್ರೇಯರ್ ಮಾಡೋದು, ಕೋಪದಿಂದ ವಾಗ್ವಾದದಿಂದ ಆಲಯಕ್ಕೆ ಬರೋದು, ಕೋಪ ವಾಗ್ವಾದದಿಂದ ಕರ್ತನನ್ನು ಆರಾಧಿಸುವುದು. ಅಲ್ಲೆಲ್ಲೂ ಹೇಳ್ರಿ, ದೇವರ ಭಯ ಇಲ್ಲದೆ ಹೋಗ್ತಾ ಇದೆ. ದೇವರ ಭಯ ಇಲ್ಲದೆ ಹೋಗ್ತಾ ಇದೆ. ಅದರಿಂದನೇ ಕೆಲವು ನಮ್ಮ ಪ್ರಾರ್ಥನೆಗಳು ಕೇಳದೆ ದೇವರನ್ನು ಅವಮಾನ ಪಡಿಸುವಂಥ ಪ್ರಾರ್ಥನೆ ಆಗಿರೋದ್ರಿಂದ ನಮ್ಮ ಪ್ರಾರ್ಥನೆ ವ್ಯರ್ಥವಾಗ್ತಾ ಇದೆ. ನಾವು ಬಂದು ಕೂತು ಪ್ರಯೋಜನ ಇಲ್ಲ, ನಾವು ಬಂದು ನಿಂತು ಪ್ರಯೋಜನ ಇಲ್ಲ, ನಮ್ಮ ಮೊಣಕಾಲು ಊರಿನೂ ಪ್ರಯೋಜನ ಇಲ್ಲ. ಅಲ್ಲೆಲ್ಲೂ ಹೇಳ್ರಿ, ಸ್ತೋತ್ರ ಮಾಡಿನೂ ಪ್ರಯೋಜನವಿಲ್ಲ. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಕೋಪವು ವಾಗ್ವಾದಗಳು ಇಲ್ಲದವರಾಗಿರ್ರಿ. ಚರ್ಚಿಗೆ ಬಂದಾಗ ಅಲ್ಲ, ಮನೆಯಲ್ಲೂ ಕೆಲಸದ ಮೇಲೂ ನಿನ್ನಿಂದ ಎಷ್ಟಾಗತ್ತೋ ಸಿಟ್ಟನ್ನು ಕಡಿಮೆ ಮಾಡು. ನಿನ್ನಿಂದ ಎಷ್ಟಾಗತ್ತೋ ಹಲ್ಲೆಲೂಯಾ ಪ್ರೀತಿಯಿಂದ ಕೆಲಸ ಮಾಡಿಸು. ಕೋಪಕ್ಕೆ ಗುರಿಯಾಗದಂತೆ ಹಲ್ಲೆಲೂಯಾ ಕೋಪವುಳ್ಳವರಾಗಿ ನಾವು ಇರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಿ. ಅಂದ್ರೆ ಕೋಪ ಪ್ರಾರ್ಥನೆ ಗಟ್ಟಿ ಮಾಡುತ್ತೆ. ಹಲ್ಲೆಲೂಯಾ. ನೀನು ಸಿಟ್ಟು ಮಾಡಿ ಜಗಳ ಮಾಡಿ ನಿನ್ನ ಮೊಣಕಾಲು ಊರು ನೋಡು, ನೀ ಪ್ರಾರ್ಥನೆ ಮಾಡೋಕ್ಕೆ ಆಗಲ್ಲ. ಏನಕ್ಕೆ ಪ್ರಾರ್ಥನೆ ಮಾಡ್ತೀಯ? ನೀ ಕೋಪಂ ಬಂದು ಮುಣಂಗಾಲ್ ಪಡಿಟ್ಟು ಪಾರು, ಉನಗೆ ಜಪಮೇ ವರಾದು. ಅಲ್ಲೆಲ್ಲ ಹೇಳ್ರಿ, ನಮಗೇನು ಬರಲ್ಲ? ಪ್ರಾರ್ಥನೆ ಬರಲ್ಲ, ಜಪಮೇ ವರಾದು. ಅದರಿಂದ ನಾವು ಯಾವಾಗಲೂ ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಹೋಗ್ಬೇಕು. ಕಡೆದಾಗ ಒಂದು ವಾಕ್ಯ ಓದ್ಬಿಟ್ಟು, ಪವಿತ್ರ ರಾತ್ರಿ ಭೋಜನ ಇದೆ, ಸಮಯ ಹೋಗ್ತಾ ಇದೆ, ನಾವೊಂದು ವಾಕ್ಯನ ಓದ್ಬಿಡೋಣ. ಪ್ರಕಟಣೆ 8ನೇ ಅಧ್ಯಾಯ 3ನೇ ವಾಕ್ಯ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. வேறொரு தூதன் வந்து தூபங்களை காட்டும் பொற்சலத்தையே பிடித்து பலிபீடத்தின் படியிலே நின்றான். சிங்காசனத்திற்கு முன்பாக இருந்த பொற்பீடத்தின் மேல் சகல பரிசுத்தவான்களுடைய ஜெபங்களோடு செலுத்தும்படி மிகுந்த தூபத்திற்கு அவருக்கு கொடுக்கப்பட்டது. தேவ ஜனங்களுடைய ஜெபம். ಅಲ್ಲೆಲ್ಲೂಯ್ಯ ಅಲ್ಲಿ ವಾಕ್ಯ ಹೇಳುತ್ತೆ. ಅದರಿಂದ ಏನಂತೆ 24 ಹಿರಿಯರು 4 ಜೀವಿಗಳು, ಅವರು 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯದ ಆತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು ದೇವ ಜನರ ಪ್ರಾರ್ಥನೆಗಳೆಂಬ ಧೂಪದಿಂದ
ತುಂಬಿದ ಚಿನ್ನದ ಧೂಪಾರತಿಯ ಅವನ ಕೈಯಲ್ಲಿ ನಮ್ಮ ಪ್ರಾರ್ಥನೆ. ಹಲ್ಲೆಲೂಯಾ. ಯಜ್ಞದ ಕುರಿಯಾದಾತನ ಮುಂದೆ, ಯಜ್ಞದ 24 ಹಿರಿಯರು 4 ಜೀವಿಗಳು ಯಜ್ಞದ ಕುರಿಯದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆ ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದವು. ಸರಿ, ನಮ್ಮ 5-8 ತಾನೆ ಕರೆಕ್ಟಾ? ನೀವು ಯಾವ್ದು ಓದಿದ್ರಮ್ಮ? 8:3 ಓದಿದ್ರಾ? ಹಾಂ. ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ದೊಡ್ಡ ಧೂಪ ಕೊಡಲ್ಪಟ್ಟಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಜನರ ಪ್ರಾರ್ಥನೆ, ನಿಮ್ಮೊಂದೊಂದು ಪ್ರಾರ್ಥನೆಯಲ್ಲಿ ಬಲ ಇದೆ, ನಿಮ್ಮೊಂದೊಂದು ಪ್ರಾರ್ಥನೆಯಲ್ಲಿ ಜೀವ ಇದೆ. ಒவ்வொரு ಜಪத்திலும் பலனுண்டு, ஒவ்வொரு வார்த்தையிலும் ஜீவன் உண்டு. ஹல்லேலூயா. தேவனுடைய சமூகத்துக்கு தூபத்தை போல நீ பண்ற ஒவ்வொரு ஜெபமும் கர்த்தருடைய சமூகத்தில் ஏற்கப்படும். அப்பதான் உன் வாழ்க்கையில பதில் காணும். உன் ஜெபம் ஏற்க போலன்னா, உன் ஜெபம் தேவனுடைய சமூகத்துக்கு தூபத்தை போல் போலன்னா வீணಾನ ಜಪನ್ನ. ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಧೂಪದಂತೆ ಹೋಗಿ ಅದು ಸಮರ್ಪಿಸಲ್ಪಡದೆ ಹೋದರೆ ನಮ್ಮ ಪ್ರಾರ್ಥನೆ ವ್ಯರ್ಥ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಅದರಿಂದ ನಮ್ಮ ಪ್ರಾರ್ಥನೆಯಲ್ಲಿ ಬಲ ಇಟ್ಟಿದ್ದಾರೆ ದೇವರು, ನಮ್ಮ ಪ್ರಾರ್ಥನೆಯಲ್ಲಿ ಶಕ್ತಿ ಇಟ್ಟಿದ್ದಾರೆ. ಹೋಗ್ರಿ, ದೆವ್ವಗಳನ್ನು ಬಿಡಿಸ್ರಿ, ರೋಗಸ್ಥರನ್ನ ಸೌಖ್ಯ ಮಾಡ್ರಿ, ಬಲ. ಹಲ್ಲೆಲೂಯಾ. ಆ ಪ್ರಾರ್ಥನೆ ಧೂಪದಂತ ದೇವರ ಸನ್ನಿಧಿ ಮುಟ್ಟುವಾಗ ಅದ್ಭುತಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳನ್ನ ದೇವರು ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಅದರಿಂದ ನಾವು ಕೈ ಎತ್ತುವಾಗ, ಅದೇ ಕೀರ್ತನೆ 141 2ನೇ ವಾಕ್ಯ ಮತ್ತೆ ಓದ್ತೇನೆ. ನಮ್ಮ ಪ್ರಾರ್ಥನೆಯು ಧೂಪದಂತೆಯೂ ನಾವು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆ தேவರಿಗೆ ಸಮರ್ಪಣೆ ಆಗಬೇಕು. ஹல்லேலூயா. அந்த நம்ம ஜெபம் தேவனுடைய சமூகத்தில் அர்ப்பணிக்கப்படணும். என் மகன் என்ன ஜெபம் பண்ணுறாரு, ನಮ್ಮ ಮಗಳು ಏನು ಪ್ರಾರ್ಥನೆ ಮಾಡ್ತಿದ್ದ ಕೇಳೋಕ್ಕೆ ಆತನು ದಾಹ உள்ளவராಗಿದ್ದಾರೆ, ஆசக்தி உள்ளவராಗಿದ್ದಾರೆ. என்ன ஜெபம் பண்ணுறாங்க, என்ன கேட்குறாங்க, எதை கேட்குறாங்க, என் பிள்ளைங்களுக்கு எதை கொடுக்கணும், ஒரு எதிர்பார்க்கறது. ஹல்லேலூயா. ಸಮಯ ಇಲ್ಲ, ರಾತ್ರಿ ಭೋಜನ ಟೈಮ್ ಆಗ್ತಾ ಇದೆ. ಹಲ್ಲೇಲೂಯಾ ಹೇಳ್ರಿ. ಅದರಿಂದ ನಾವು ಭಾಳ ಎಚ್ಚರಬೇಕೆಂದಿರು. ನಮ್ಮ ಪ್ರಾರ್ಥನೆ ಧೂಪದಂತೆ ದೇವರ ಸನ್ನಿಧಿಗೆ ಹೋಗಬೇಕು. ಮೊಣಕಾಲೂರಿ ಕೈಗಳನ್ನೆತ್ತಿ ನೀನು ಪ್ರಾರ್ಥಿಸುವಾಗ, ಹಲ್ಲೇಲೂಯಾ, ದೇವರಿಗೆ ಸಂಧ್ಯಾ ನೈವೇದ್ಯದಂತೆ ಆತನಿಗೆ ಸಮರ್ಪಣೆ ಆಗುತ್ತೆ. ನನ್ನ ಪ್ರಾರ್ಥನೆ ಧೂಪದಂತೆಯೂ ನಾ ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆ ದೇವರಿಗೆ ಸಮರ್ಪಣೆ ಆಗುತ್ತೆ. ಅದರಿಂದ ಎಚ್ಚರ ಇರ್ರಿ, ಭಯದಿಂದಿರ್ರಿ, ಭಕ್ತಿಯಿಂದಿರ್ರಿ, ಪರಿಶುದ್ಧತೆಯಿಂದಿರ್ರಿ. ನಿಮ್ಮ ಪ್ರಾರ್ಥನೆ ದೇವ್ರ ಸನ್ನಿಧಿ ಹೋಗ್ಬೇಕು, ಮುಟ್ಟಬೇಕು, ನಮ್ಮ ಉತ್ತರ ಬರ್ತಾನೆ ಇರ್ಬೇಕು. நம்ம ஜபம் போனோம், கர்த்தர் கேட்கணும், அது பதில் அவர் கொடுத்துனே இருக்கணும், நம்ம வாங்கினே இருக்கணும். ஹல்லேலூயா. தேவ வாக்கியம் ஆசீர்வாதங்களை அவள் முழங்கால் தேவனுடைய ವಚನத்தை ಆಶೀರ್ವದಿಕட்டும். ನಮ್ಮ ಮುಣಗಾಲ್ ಪಟ್ಟಿಡು ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ. என்னுடைய சத்தத்தை அப்பா கேட்டழுவீர் ஆண்டவரே. காலையிலே உமக்கு நேராக வந்து ஆயுதமாய் காத்திருப்பேன் ஆண்டவரே. அப்பா, என்னுடைய விண்ணப்பம் ஆண்டவரே உனக்கு முன்பதாக தூபமாகவும் என்னுடைய கையெடுப்பு அப்பா ஆமாண்டவரே அந்தி பலியாகவும் இருக்க கடவுது என்று ஆண்டவரே பரிசுத்தவான்களுடைய ஜபத்தை அப்பா தூப வர்க்கமாக ஏற்றுக்கொள்ள கரவரி கலரபா ஒரி கபாபா நீங்கள் பேசுகிற வார்த்தைக்காக நன்றி செலுத்துகிறோம். இந்த வார்த்தையை நாங்கள் இங்கேயே கேட்டு இங்கேயே விட்டு விடாதபடி எங்கள் இதயன்ற பலைகளை எழுதி மெழுகு போட அப்பா உதவி செய்யுங்க, சகாயம் பண்ணுங்க. இயேசு கிறிஸ்துவின் இனிய நாமத்தில் ஜெபிக்கிறேன், ஜீவனுள்ள நல்ல பிதாவே. ஆமென், ஆமென், ஆமென். ஹல்லேலூயா.